ರಾಜನ ಅರಮನೆ ಆರಂಭ ಕಥೆ ವಿಜಯನಗರದ ವಿಶಾಲ ಅರಮನೆಯಲ್ಲಿ ರಾಜ ಆದಿತ್ಯ ಸಿಂಹಾಸನದ ಮೇಲೆ ಕುಳಿತಿದ್ದ. ಪ್ರಜೆಗಳ ಸುಖದುಃಖಗಳೇ ಅವನ ಚಿಂತನೆ. ಶಕ್ತಿಶಾಲಿಯಾದರೂ ಅವನ ಮನಸ್ಸಿನಲ್ಲಿ ಯಾವುದೋ ಖಾಲಿತನ. ಅರಮನೆಯ ಕಿಟಕಿಯಿಂದ ಹೊರಗೆ ನೋಡುತ್ತಾ ನನ್ನ ರಾಜ್ಯಕ್ಕೆ ಶಾಂತಿ ಮಾತ್ರವಲ್ಲ, ಹೃದಯಕ್ಕೂ ನೆಮ್ಮದಿ ಬೇಕು ಎಂದು ಯೋಚಿಸಿದ. ರಾಣಿಯ ಪರಿಚಯ. ಅದೇ ರಾಜ್ಯದ ಮತ್ತೊಂದು ತುದಿಯಲ್ಲಿ ರಾಣಿ ಕಾವ್ಯ ತೋಟದಲ್ಲಿ ಹೂವಿನ ಮಧ್ಯೆ ನಡೆದು ಬರುತ್ತಿದ್ದಳು. ಅವಳು ಬುದ್ಧಿವಂತಳು, ಧೈರ್ಯಶಾಲಿ, ಪ್ರಜೆಗಳಿಗಾಗಿ ಸದಾ ಕಾಳಜಿಯುಳ್ಳವಳು. ಅರಮನೆಯ ನಿಯಮಗಳ ನಡುವೆ ಬೆಳೆದರೂ ಅವಳ ಮನಸ್ಸು ಸ್ವತಂತ್ರವಾಗಿತ್ತು. ಮೊದಲ ಭೇಟಿ. ರಾಜ್ಯದ ಉತ್ಸವದ ದಿನ. ಜನಸಾಗರದ ನಡುವೆ ರಾಜ ಮತ್ತು ರಾಣಿ ಮೊದಲ ಬಾರಿಗೆ ಮುಖಾಮುಖಿಯಾದರು. ಕಣ್ಣು ಕಣ್ಣಿಗೆ ಸೇರಿದ ಕ್ಷಣವೇ ಮೌನ ಮಾತಾಡಿತು. ಅದು ರಾಜಕೀಯ ಭೇಟಿಯಾಗಿದ್ದರೂ ಹೃದಯದೊಳಗೆ ಹೊಸ ಭಾವನೆ ಮೊಳಕೆಯೊಡೆಯಿತು. ಸಂಕಷ್ಟದ ಸಮಯ. ರಾಜ್ಯಕ್ಕೆ ಶತ್ರುಗಳ ಭೇಟಿ ಎದುರಾಯಿತು. ಸಭೆಯಲ್ಲಿ ರಾಜನು ಯುದ್ಧದ ತಯಾರಿ ಬಗ್ಗೆ ಚಿಂತಿಸುತ್ತಿದ್ದ. ಆ ಸಮಯದಲ್ಲಿ ರಾಣಿ ಕಾವ್ಯ ಬುದ್ಧಿವಂತ ಸಲಹೆ ನೀಡಿ ಯುದ್ಧವಿಲ್ಲದೆ ಶಾಂತಿ ಸಾಧಿಸುವ ಮಾರ್ಗವನ್ನು ಸೂಚಿಸಿದಳು. ರಾಜ ಅವಳ ಜ್ಞಾನವನ್ನು ಗೌರವದಿಂದ ಸ್ವೀಕರಿಸಿದ. ಹೃದಯಗಳ ಒಪ್ಪಿಗೆ. ಸಂಕಷ್ಟ ಪರಿಹಾರವಾದ ನಂತರ ಅರಮನೆಯ ಮಂಟಪದಲ್ಲಿ ಇಬ್ಬರೂ ಮಾತನಾಡಿದರು. ಅಧಿಕಾರಕ್ಕಿಂತ ಮುಂದೆ ನಿಂತದ್ದು ನಂಬಿಕೆ ಮತ್ತು ಗೌರವ. ರಾಜ ಮತ್ತು ರಾಣಿ ಪರಸ್ಪರ ಸಹಚರರಾಗಲು ನಿರ್ಧರಿಸಿದರು. ಸುಖಾಂತ್ಯ. ರಾಜ್ಯದಲ್ಲಿ ಶಾಂತಿ, ಅರಮನೆಯಲ್ಲಿ ಸಂತೋಷ. ರಾಜ ರಾಣಿ ಒಟ್ಟಾಗಿ ಆಡಳಿತ ನಡೆಸಿ ಜನರ ಹೃದಯ ಗೆದ್ದರು. ಅವರ ಕಥೆ ಪ್ರೀತಿ, ಬುದ್ಧಿ ಮತ್ತು ಸಮತೋಲನದ ಸಂಕೇತವಾಗಿ ಇತಿಹಾಸದಲ್ಲಿ ಉಳಿಯಿತು. ನೀವು ಬೇಕಾದರೆ ಇದನ್ನು ಹೆಚ್ಚು ರೊಮ್ಯಾಂಟಿಕ್, ಮಕ್ಕಳ ಕಥೆ ಅಥವಾ ಎಐ ಇಮೇಜ್ ಜನರೇಷನ್ಗೆ ಸೂಕ್ತ ಪ್ರಾಂಪ್ಟ್